ನಮಸ್ಕಾರ. ಮತ್ತೆ ನಿಮ್ಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗೋಲ್ಡ್ ತಿರ್ಗಾ ಎಗರಿದೆ. ಈ 2 ದಿನದಲ್ಲಿ ಗೋಲ್ಡ್ ಆಲ್ಮೋಸ್ಟ್ ₹4,400 ಒಂದು ಸವರನ್‌ಗೆ ಏರಿದೆ. ಜಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಹೆಂಗೂ ₹1,000 ಚೆಕ್ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಅದ್ರ ಜೊತೆ ಸೇರಿ ₹13,750ಗೆ ಚಿನ್ನ ಹೋಗಿದೆ. ₹270 ಎಗರಿದೆ. 24 ಕ್ಯಾರೆಟ್ ಗೋಲ್ಡು 15,000 ಭಯಂಕರ ಏರಿಕೆ. ₹15,000 ಸಿಲ್ವರ್ ಏರಿದೆ ಅಂತ ಹೇಳ್ತಾ ಇದ್ದಾರೆ. ಈ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ₹2,27,000. ಹಂಗಂತಂದ್ರೆ ನೀವು ಮಾರೋದಕ್ಕೆ ಹೋದ್ರೆ 2,20,000ಕ್ಕೆ ಮಾರ್ಬೋದು. ಚಿನ್ನ ಏನಾಗೋಯ್ತು ಅಂತಂದ್ರೆ ಈ ಟಾಪ್ ಎಂಡ್ ನ ರೀಚ್ ಮಾಡಿ 4,265ಕ್ಕೆ ಹೋಗಿದೆ. ಡಾಲರ್ಸ್ ಬ್ರೆಂಟ್ 82ರಲ್ಲಿ ಇದೆ. ರುಪಿ 95.12 ನಲ್ಲಿ ಇದೆ. ನಿಫ್ಟಿ ಇವತ್ತು ಮೇಲೂ ಕೆಳಗೂ ಹೋಗ್ತಾ ಇದೆ. ಹಂಗೆ +7 ಅಲ್ಲಿ ಇದೆ. ಬ್ಯಾಂಕ್ ನಿಫ್ಟಿ 211 ಪಾಯಿಂಟ್ಸ್ ಅಲ್ಲಿ ಇದೆ. ಫಾರ್ನಾ 0.3, ಆಟೋ, ಮೆಟಲ್, ಐಟಿ, FMCG ಎಲ್ಲಾನು ನೆಗೆಟಿವ್ ಅಲ್ಲಿ ಇದೆ. ಸೊ ಬರೀ ಬ್ಯಾಂಕ್ ನಿಫ್ಟಿನ ಇಟ್ಕೊಂಡೇ ಮಾರ್ಕೆಟ್ನ ಹಿಡಿದಿಟ್ಟಿದ್ದಾರೆ. ಇವತ್ತು ನಮಗೆ ಒಂದೇ ಹ್ಯಾಪಿ ನ್ಯೂಸು. ತಂಗಮೇಲು ನಿನ್ನೆನೂ ಏರಿತ್ತು, ಇವತ್ತು ಕೂಡ ಏರಿದೆ. ಸೊ ಅದು ನಾನು ವೆಲ್ಎಫ್ ಬಿಟ್ಟಿದ್ದು ಓಕೆ. ಕರ್ನಾಟಕ ಬ್ಯಾಂಕು 2.7% ಏರಿ 300ಗಿಂತ ಮೇಲೆ ಹೋಗ್ಬಿಟ್ಟಿದೆ. ಅದರಿಂದ ₹35 ₹70 ಕನ್ಸಿಡರ್ ಮಾಡಿದಂಥವ್ರಿಗೆ ಒಂದೇ ಖುಷಿ. ಟ್ರೇಡರ್ ಹ್ಯಾಪಿ ಆಗಿರ್ತಾರೆ. ಸಿಪ್ಲಾ 1.7 ಇವತ್ತು ರಿಸಲ್ಟ್ಸು ಹೀರೋ ಮೋಟಾರ್ ಕಾರ್ಪು, ರೆಂಟು, ಬ್ರಿಟಾನಿಯಾ ಇದೆಲ್ಲ ಬರ್ತಾ ಇದೆ. ಸೊ ಇವತ್ತು ಏನ್ ಸುದ್ದಿ ಅನ್ನೋದನ್ನ ನೋಡೋಣ. ಇರಾನು ಓಮನ್ನು ಕೈ ಜೋಡಿಸ್ಕೊಂಡು 2ರಿಂದ 4 ತಿಂಗಳಿಗೆ ಒಂದು ಬೇರೆನೇ ದಾರಿನ ರೆಡಿ ಮಾಡಿದ್ದಾರೆ. ಆ ದಾರಿಗೆ ಒಂದು ದೊಡ್ಡ ಫೀ ಕೊಡಬೇಕು. ಆ ಫೀನಲ್ಲಿ ಅರ್ಧ ಇರಾನ್ ತಿನ್ಕೋತಾನೆ, ಇನ್ನರ್ಧ ಓಮಾನ್ ತಿನ್ಕೋತಾನೆ. ಅದರಿಂದ ಕಚ್ಚಾ ತೈಲದ ಬೆಲೆ ಏರುತ್ತೆ ಅನ್ನೋದು ಗೊತ್ತಾಗುತ್ತೆ. 20% ಆಫ್ ಆಯಿಲ್ ಅಂಡ್ ಗ್ಯಾಸು ಸೂಪರ್ ಆಗಿ ಇದ್ರ ಮೂಲಕ ಹೋಗುತ್ತೆ. ಗೋಲ್ಡು ಹೋಮಸ್ನಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ವಾಶ್ ರೇಟ್ನ ಏರ್ಸೋದಿಲ್ಲ ಅನ್ನುವಂಥ ಒಂದು ಸಂತೋಷದಲ್ಲಿ ಎಗರಿ ಕುಣಿದಾಡ್ತಾ ಇದೆ. ಅದು ಮಾತ್ರ ಅಲ್ಲ, ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ದಿ ವರ್ಲ್ಡ್ 51 ಟನ್ ಗೋಲ್ಡ್ನ ತಗೊಂಡಿದ್ದಾರೆ. ಅದು ಈ ಜೂನ್ ತಿಂಗಳಲ್ಲಿ ಮಾತ್ರ. ಇದರಲ್ಲಿ ಪೋಲೆಂಡ್ 19 ಟನ್ನು, ಚೈನಾ 15 ಟನ್ನು, ಕೊರಿಯಾ ಅವರ ಊರಲ್ಲೇ ಅವ್ರು ತಗೊಂಡಂಥ ಟನ್ನು. ಹಾಗಂತ ನೋಡಿ ಟೋಟಲ್ ಆಗಿ 102 ಟನ್ನು ಮೊದಲ 6 ತಿಂಗಳಲ್ಲಿ ತಗೊಂಡಿದ್ದಾರೆ. ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ರಷ್ಯಾ ಅಂಡ್ ಟರ್ಕಿ ಮಾರಿದ್ರು, ಇವ್ರು ತಗೊಂಡ್ರು. ನೆಕ್ 102 ಟನ್ನು ಎಕ್ಸ್ಟ್ರಾ ತಗೊಂಡಿದ್ದಾರೆ. ಅದಾದಮೇಲೆ LPG ಬೆಲೆನ ಗೌರ್ಮೆಂಟ್ ಏರಿಸಲಿದ್ದಾರೆ. ಅಂದರೆ ಒಂದು ₹1.5 ವ್ಯಾಲ್ಯೂ ಹಾಕಿ ಟೋಟಲ್ ಆಗಿ ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆನ ಏರಿಸಿ ಫ್ಯೂಯಲ್ ಸ್ಟೋರೇಜ್ಗೆ ಹೆಲ್ಪ್ ಮಾಡ್ತೀವಿ. ಸ್ಟ್ರಾಟಜಿಕ್ ಫ್ಯೂಯಲ್ ಸ್ಟೋರೇಜ್ ಅಂದರೆ A1 ಕಂಪನಿಗೆ ಹೆಲ್ಪ್ ಮಾಡೋದಕ್ಕೂ, ಇಂಡಿಯಾಗೆ ಒಂದು ಸ್ಟ್ರಾಟಜಿ ರಿಸರ್ವ್ ಬರೋದಕ್ಕೂ, ಕಾರ್ಪೊರೇಟ್ಸ್ ಹತ್ರ ದುಡ್ಡು ತಗೊಳ್ದಂಗೆ ಡೊಮೆಸ್ಟಿಕ್ LPG ಸಿಲಿಂಡರ್ನ ₹18 ಏರ್ಸೋದಾಗಿ ಒಂದು ಪ್ಲಾನ್ ಹಾಕಿದ್ದಾರೆ. RBI NRIs ಹತ್ರದಿಂದ $40 ಬಿಲಿಯನ್ ತಗೊಂಡಿದ್ದಾರೆ. ಇದನ್ನ ಆರ್ಮಿಗೆ ಸಪೋರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದು ಒಂದೇ ಸಲ ಕಾಣದೆ ಹೊಟ್ಟೋಯ್ತು ಅಂತಂದ್ರೆ ಮುಂದಿನ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. RBI ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಟಾಟಾ ಸನ್ಸ್ನ NBFC ಫ್ರೇಮ್ ಅಲ್ಲೇ ಇಟ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಏರ್ ಇಂಡಿಯಾ ಏನ್ ಹೇಳ್ತಾರೆ ಅಂತಂದ್ರೆ, ಇಥಿಯೋಪಿಯನ್ ಏರ್ವೇಸ್ ಅಂತ ಅನ್ನೋದು ಒಂದು ಬಾಯಿಗೆ ಬರ್ದೇ ಇರೋಂಥ ಒಂದು ಹೆಸರು ಒಂದಿದೆ. ಅವರು ಇಥಿಯೋಪಿಯನ್ ಏರ್ವೇಸ್ಗೆ ಹೆಡ್ ಆಗಿದ್ರು. ಅವರನ್ನ CEO ಅಂಡ್ MD ಆಗಿ ಹಾಕ್ತಾ ಇದ್ದಾರೆ. ಅವರು ಲಾಸ್ನ ಮಿಟಿಗೇಟ್ ಮಾಡ್ತಾರೆ ಅಂತ ನಂಬ್ತಾ ಇದ್ದೀವಿ. ಆಮೇಲೆ ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನ್ ಮಾಡ್ತಾರೆ, ಆಪರೇಷನಲ್ ಎಫಿಷಿಯನ್ಸಿ ತಗೊಂಡ್ ಬರ್ತಾರೆ ಅಂತ ಮಾತಾಡ್ಕೋತಾ ಇದ್ದಾರೆ. ವೇದಾಂತ ಅಲ್ಯೂಮಿನಿಯಂ 14,000 ಕೋಟಿ ಬೇರೆಯಾಗಿ ಸಾಲ ತಗೊಂಡಿದ್ದಾರೆ. ಇದು ರುಪಿ ಲೋನು. ಇದನ್ನ ಬಿಟ್ರೆ ಹಳೆ ಲೋನ್ ಕೂಡ ಇದೆ. ಇದು AA+, 8% ರೇಟ್ಗೆ ಸಾಲ ತಗೊಂಡಿದ್ದಾರೆ. ಅದರಿಂದ ವೇದಾಂತದ ಪ್ರಾಬ್ಲಮ್ಮು ಸಾಲ್ವ್ ಆಗಿಲ್ಲ. ಡೆಲ್ಲಿ ಹೈಕೋರ್ಟು ನಾಟ್ಕೋಗೂ ನೋವರ್ ನಾಟಿಸ್ಗೂ ಒಂದು ಪೇಟೆಂಟ್ ಡಿಸ್ಪ್ಯೂಟ್ ಇದೆ. ಅಂದರೆ ಒಂದು ಥೆರಪೆಟಿಕ್ಕು ಈ ನೋವಾಟಿಸ್ಕು ಈ ಪೇಟೆಂಟ್ನ ತಗೊಂಡು ಇಟ್ಕೊಂಡಿದ್ದಾರೆ. ಇದಕ್ಕೆ ನಾಟ್ಕೋ ಚಾಲೆಂಜ್ ಮಾಡಿದ್ದಾರೆ. ಸೊ ಇದಕ್ಕೆ ಹೆಸರು ರೈಬೋಕ್ಲಿಪ್ ಅಂತ. ಸೊ ಇದು ಕ್ಯಾನ್ಸರ್ ಡ್ರಗ್ಗು. ಸೊ ಈಗ ಇದು ಡಿಸಿಷನ್ಗೆ ಹೋಗಿದೆ. ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ, ಈ ಡೆಲ್ಲಿ ಹೈಕೋರ್ಟು ಕ್ಲಿಯರ್ ಕೇಸ್ ಇಲ್ಲ ಅಂತಂದ್ರೆ ಈ ತರ ಕೇಸ್ನ
ಆಟೋಮ್ಯಾಟಿಕ್ ಕಂಪಲ್ಸರಿ ಲೈಸೆನ್ಸಿಂಗ್ ಅಲ್ಲಿ ತಗೊಂಡ್ ಬಂದ್ಬಿಡ್ತಾರೆ. ಅದರಿಂದ ಇದು ಕಂಪಲ್ಸರಿ ಆಗಿ ಲೈಸೆನ್ಸ್ ಆಗ್ಬಿಡತ್ತೆ. ಮುಂದಿನ ಹಿಯರಿಂಗು ಸೆಪ್ಟೆಂಬರ್ 16ನೇ ತಾರೀಕಿಗೆ ಹಾಕಿದ್ದಾರೆ. ಅದಾದ್ಮೇಲೆ ಈ HDFC ಬ್ಯಾಂಕು FCNR ಡೆಪಾಸಿಟ್ ಇನ್ನ ಗ್ರೋತ್ ಇರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. ಮೆಟಾದಲ್ಲಿ ಏನ್ ನಡೆಯಲಿದೆ ಅಂತಂದ್ರೆ ವಿಪ್ರೋನ ಔಟ್ಸೋರ್ಸಿಂಗ್ ನ ಕಡಿಮೆ ಮಾಡಿ AI ನ ಯೂಸ್ ಮಾಡೋಣ ಅಂತ ಹೇಳಿದ್ದಾರೆ. ಇದರಿಂದ ವಿಪ್ರೋದ ಸ್ಟಾಕು ಟೆಂಪರರಿ ಆಗಿ ಏಟು ತಿನ್ನತ್ತೆ. ಮ್ಯಾರಿಕೋ 20,000 ಕೋಟಿ ರೆವೆನ್ಯೂನ 2030 ಮುಖಾಂತರ ರೀಚ್ ಮಾಡ್ಬಿಡ್ತಾರೆ. ಇದು ಹೆಂಗೆ ಅಂತಂದ್ರೆ ಇರುವಂತ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ನೇ ಪ್ರೀಮಿಯಮೈಸೇಷನ್ ಮುಖಾಂತರ 20,000 ಕೋಟಿ ಟರ್ನ್ ಓವರ್ ಕಂಪನಿಯಾಗಿ ಮಾಡ್ತಾರೆ. ಹಂಗಂತಂದ್ರೆ $2 ಬಿಲಿಯನ್ ಕಂಪನಿ. ಇವರು ಕುಕಿಂಗ್ ಆಯಿಲ್ ಅಲ್ಲಿ ಸಫೋಲಾ, ಓಟ್ಸು ಈ ರೀತಿ ಎಲ್ಲ ಬರ್ತಾ ಇರೋದ್ರಿಂದ ITCಗೆ ಸ್ಪರ್ಧಾಗಿ ಬರ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅವಕಾಶನೇ ಇಲ್ಲ. ITC ಆಲ್ರೆಡಿ ಬರೀ ಫುಡ್ಡೇ 20,000 ಕೋಟಿಗೆ ಬಂದ್ಬಿಟ್ಟಿದೆ. ಈ ಮಾರುತಿ ಸುಜುಕಿ ಸ್ಟ್ರಾಂಗ್ ಡಿಮ್ಯಾಂಡ್ ನ ನೋಡ್ತಾ ಇದ್ದಾರೆ. ಈವನ್ ದೋ ವೆಸ್ಟ್ ಏಷ್ಯಾದಿಂದ ಇವರ ಕಾಸ್ಟ್ ಏರಿದ್ರು ಕೂಡ ಮಾರ್ಕೆಟ್ ಡಿಮ್ಯಾಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ 1.3 ಲ್ಯಾಕ್ ಕಾರ್ಸ್ ಗೇಮ್ ಆರ್ಡರ್ ಇದೆ. ಅದರಿಂದ ನಾವು 2.9 ಮಿಲಿಯನ್ ಯೂನಿಟ್ಸ್ ಪರ್ ಇಯರ್ ಅಂದ್ರೆ ಒಂದು ವರ್ಷಕ್ಕೆ 29 ಲಕ್ಷ ಕಾರ್ ಮಾಡೋದಾಗಿ ನಮ್ಮ ಕೆಪಾಸಿಟಿನ ಏರಿಸ್ತೀವಿ ಅಂತ ಮಾರುತಿ ಹೇಳಿದ್ದಾರೆ. ಟ್ರಂಪ್ಗೂ ಕೆವಿನ್ ವಾಶ್ಗೂ ರಿಲೇಶನ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿದೆ. ಡೊನಾಲ್ಡ್ ಟ್ರಂಪ್ ತುಂಬಾ ರೆಗ್ಯುಲರ್ ಆಗಿ ಕೆವಿನ್ ವಾಶ್ ಹತ್ರ ಮಾತಾಡ್ತಾ ಇದ್ದಾರೆ. ಅದರಿಂದ ಕೆವಿನ್ ವಾಶ್ ಇಂಡಿಪೆಂಡೆನ್ಸ್ ಎಫೆಕ್ಟ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವರು ತೆಗೆದಿಟ್ಟಿದ್ದಾರೆ. ನಿನ್ನೆ ಆಲ್ಫಾಬೆಟ್ ಶಾರ್ಟ್ಸ್ 4% ಕೆಳಗಡೆ ಬಿತ್ತು. ಯಾಕೆ ಅಂತಂದ್ರೆ ಲೀಡರ್ಶಿಪ್ ನ ರೀಶಫಲ್ ಮಾಡಿದ್ದಾರೆ. ಸ್ಪೇಸ್ ಎಕ್ಸ್ ಈಗ ಮುಂಚೆನೆ IPO ಬರೋಕೆ ಮುಂಚೆನೆ ಪ್ರೈವೇಟ್ ಶೇರ್ ಹೋಲ್ಡರ್ಸ್ ಇರುವಂತಹ ಹಲವರನ್ನ ಕಂಪಲ್ಸರಿ ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನ ಕಂಪಲ್ಸರಿ ಆಗಿ ಈಗ ಕನ್ವರ್ಷನ್ ಮಾಡಿದ್ದಾರೆ. ಅದಕ್ಕೆ ಹಲವರು ಈಗ ಕೇಸ್ ಹಾಕಲಿದ್ದಾರೆ. ಇದು ಹಲವು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದೆ. ಅವಂತಂದ್ರೆ ಈಗ IPO ಲಿಸ್ಟ್ ಮಾಡೋದಕ್ಕೆ ಮುಂಚೆನೆ ಇದು ಕಂಪನಿನ ತಗೊಳ್ಳೋಂತ ಒಂದು ಕಲ್ಚರ್ ಅಲ್ಲಿ ಅಮೆರಿಕ ಒಂದು ಕ್ರಿಯೇಟ್ ಮಾಡ್ತಾ ಇದೆ ಇದೊಂದು ಪ್ರಾಬ್ಲಮ್ನ. ಇಂಡಿಯಾದಲ್ಲಿ ಏನ್ ಆಗ್ತಾ ಇದೆ ಅಂತಂದ್ರೆ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಹೈ ರೇಟ್ ಅಲ್ಲಿ ಟ್ರೇಡ್ ಆಗಿದ್ದು IPOದಲ್ಲಿ ಟೈಮ್ಸ್ ಲಾಸ್ಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಈಗ NSE IPO ನಲ್ಲಿ ಕೂಡ ಹಲವರಿಗೆ ಲಾಸ್ ಬರಲಿದೆ. ವೀಸಾ ಅನ್ನುವಂತ ಈ ಒಂದು ಕಾರ್ಡ್ ಕಂಪನಿ AI ಇಂದ 2,600 ಜನರನ್ನ ಕೆಲಸದಿಂದ ತೆಗೆದಿದ್ದಾರೆ. ಅವರು ಮಾಡುವಂತ ಈ ಪ್ರಾಸೆಸಿಂಗ್ ಕೆಲಸನ ಈ AI ಮಾಡ್ಬಿಡತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. US ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ರೆಕಾರ್ಡ್ ಹೈ ಆಗಿದ್ರು ಕೂಡ 7-8 ಕಂಪನಿನೇ ಮಾರ್ಕೆಟ್ ನ ದೊಡ್ಡ ಲೆವೆಲ್ ಅಲ್ಲಿ ಎತ್ತುತ್ತಾ ಇದೆ. AI ಪವರ್ಡ್ ವಾಯ್ಸ್ ಮುಖಾಂತರ ಫಿಶಿಂಗ್ ಮಾಡಿ ಹಲವು ದೊಡ್ಡ ವಾಲ್ ಸ್ಟ್ರೀಟ್ನ ಹೆಜ್ವರ್ಡ್ ಫಂಡ್ಸ್ನ ಟಾರ್ಗೆಟ್ ಮಾಡಿ ಲಾಸ್ಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇವತ್ತು ಇದೇನೇ ಮುಖ್ಯ ಸುದ್ದಿ. ಚಿನ್ನ 4,400 ರೂಪಾಯಿಗೆ ಎಗರಿದ್ದು ಮುಖ್ಯ ಸುದ್ದಿ. ಕರ್ನಾಟಕ ಬ್ಯಾಂಕು ಮೊದಲನೇ ಸಲ 300 ದಾಟಿದೆ. ಗೋಲ್ಡ್ ಏರ್ತಾ ಇರೋದು ನನ್ನ ಕೇಳಿದ್ರೆ ಟೆಂಪರರಿ. ಇನ್ಫ್ಲೇಷನ್ ಬರುತ್ತೆ, ಅಮೆರಿಕಾದಲ್ಲಿ ರೇಟ್ನ ಏರಿಸ್ತಾರೆ. ಡೆಫಿನೆಟ್ ಆಗಿ ಒಂದು $300 ಅಷ್ಟು ಕಡಿಮೆ ಆಗೋದಕ್ಕೆ ಸಾಧ್ಯತೆಗಳಿದೆ. ಆದ್ರೆ ಅದೇ ಸಮಯದಲ್ಲಿ ರೂಪಾಯಿ ಹೇಗೆ ಹೋಗುತ್ತೆ ಅನ್ನೋದನ್ನ ನಮ್ಮಿಂದ ಹೇಳೋದಕ್ಕಾಗಲ್ಲ. ಅದರಿಂದ ಅವಶ್ಯಕತೆ ಇದ್ರೆ ಈಗ ಗೋಲ್ಡ್ ತಗೊಳ್ಳಿ, ಇಲ್ಲ ಅಂತಂದ್ರೆ ಇನ್ನೊಂದು 3 ತಿಂಗಳು ವೇಟ್ ಮಾಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರ್ಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.